ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಮಾರ್ಚ್ 29ರಂದು ಶನಿ ಅಮಾವಾಸ್ಯೆ ಆಯಿತು. 2.5 ವರ್ಷಗಳಾದ ನಂತರ ಈ ಅಮಾವಾಸ್ಯೆ ಬಂದಿರುವುದು ಎಲ್ಲರ ಬದುಕಿನಲ್ಲೊಂದು ಆಶಾಕಿರಣ ಮೂಡಿದಂತಿದೆ. ಸದಾಕಾಲ ಕಷ್ಟ, ಎಷ್ಟು ದುಡಿದ್ರೂ ಏಳಿಗೆ ಇಲ್ಲ, ಹಣ ಕೈಯಲ್ಲಿ ನಿಲ್ತಿಲ್ಲ, ಮನೆಯಲ್ಲಿ ಕಿರಿಕಿರಿ, ಮನಸ್ಥಿತಿ ಸರಿಯಿಲ್ಲ, ವಿನಾಕಾರಣ ಆತಂಕ, ಗೊಂದಲ, ಸಂಸಾರದಲ್ಲಿ ಸಾಮರಸ್ಯ ಇಲ್ಲದೆ ಇರೋದು, ಮಕ್ಕಳು ಹಠ ಮಾಡೋದು, ಹೀಗೆ ನಾನಾ ಸಮಸ್ಯೆಗಳಿಂದ ಬಳಲುತ್ತಿದ್ದ ಕೆಲ ರಾಶಿಯಲ್ಲಿ ಜನಿಸಿದವರಿಗೆ ಇನ್ನು ಮುಂದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಆರಾಮದಾಯಕವಾಗಿರುತ್ತೆ. ಆದರೆ ಸಾಡೆಸಾತಿಯಿಂದ ಬಳಲುತ್ತಿರೋರಿಗೆ ಮಾತ್ರ ಈ ವರ್ಷ ನಿಜಕ್ಕೂ ಶನಿ ಪರಮಾತ್ಮನ ಕೃಪೆ ಅಂತಲೇ ಹೇಳಬಹುದು. ಸಾಡೆಸಾತಿ ಇಲ್ಲ, ನಾವು ನಂಬಲ್ಲ ಅಂದೋರು ಕಷ್ಟ ಅನುಭವಿಸಿಕೊಂಡೇ ಇರಲಿ. ಆದರೆ ಶನಿದೇವನನ್ನ ನಂಬುವವರಿಗೆ ಈ ವರ್ಷ ನಿಜಕ್ಕೂ ಭಾಗ್ಯದ ಬಾಗಿಲು ತೆರೆಯುತ್ತೆ. ಅದು ಕೂಡ ಇದೇ ವರ್ಷ ಮೇ ತಿಂಗಳ 26ನೇ ತಾರೀಕಿನಂದು. ಈ ದಿನ ಶನಿದೇವನ ಹುಟ್ಟಿದ ದಿನ. ಈ ದಿನ ಶನಿದೇವನನ್ನ ಆರಾಧಿಸಿ ಈ ರೀತಿಯಾದ ಸಂಕಲ್ಪವನ್ನ ಮಾಡಿಕೊಂಡು ಈ ವಸ್ತುಗಳನ್ನು ಶನೇಶ್ವರನಿಗೆ ಅರ್ಪಿಸಿದ್ದೇ ಆದಲ್ಲಿ 100ರಷ್ಟು ಅಲ್ಲ 1000ರಷ್ಟು ನಿಮ್ಮ ಆಕಾಂಕ್ಷೆ ನೆರವೇರುತ್ತೆ. ನಿಮ್ಮ ಸಕಲ ದರಿದ್ರಗಳೆಲ್ಲವೂ ಈ ವರ್ಷ ಸಂಪೂರ್ಣವಾಗಿ ಮುಕ್ತಾಯವಾಗಿ ಬದುಕಿನಲ್ಲಿ ಹೊಸ ಅಧ್ಯಾಯ ಶುರುವಾಗುತ್ತೆ. ಇದು ನಡೆಯುತ್ತೆ. ಬನ್ನಿ ಹಾಗಿದ್ರೆ ಮೇ 26ರಂದು ಏನೆಲ್ಲ ಮಾಡಬೇಕು, ಯಾವ ರೀತಿಯಾಗಿ ಆರಾಧಿಸಬೇಕು, ಶನಿ ಪರಮಾತ್ಮನಿಗೆ ಅರ್ಪಿಸಬೇಕಾದ ವಸ್ತುಗಳು ಯಾವುದು ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ನೋಡೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಹಿಂದೂ ಧರ್ಮದಲ್ಲಿ ನಮ್ಮ ಕರ್ಮಾಧಿಪತಿ, ಕರ್ಮದ ನ್ಯಾಯಾಧೀಶನೆಂದು ಶನಿದೇವನನ್ನ ಪೂಜಿಸ್ತೇವೆ. ಅದು ನಮ್ಮೆಲ್ಲರ ನಂಬಿಕೆಯೂ ಕೂಡ. ಶನಿದೇವ ಹೆಚ್ಚಾಗಿ ಸವಾಲುಗಳನ್ನು ನೀಡ್ತಾನೆ, ಕಷ್ಟಗಳನ್ನು ನೀಡುತ್ತಾ ಪರೀಕ್ಷೆ ಮಾಡ್ತಾನೆ. ಯಾವಾಗ ಕಷ್ಟಗಳು ಬೆಟ್ಟದಷ್ಟು ಹೊರೆಯಾಗುತ್ತೋ ಆವಾಗ ನಮ್ಮೊಳಗಿನ ಅಂತರಂಗ ತೆರೆದುಕೊಳ್ಳುತ್ತೆ. ಅದಕ್ಕೆ ಆಧ್ಯಾತ್ಮ ಅಂತ ಕರಿತೀವಿ, ಅಂದ್ರೆ ಆತ್ಮದ ಅಧ್ಯಾಯ. ಈ ಎಲ್ಲ ಬೆಳವಣಿಗೆಯನ್ನ ತಂದುಕೊಡೋನು ಅಂದ್ರೆ ಅದು ಶನಿದೇವನೇ. ಜೀವನದಲ್ಲಿ ಶಿಸ್ತು, ಸಂಯಮ, ತಾಳ್ಮೆಯನ್ನ ಕಲಿಸುವ ಪರದೈವವೇ ಶನಿದೇವ. ಈ ಶನೈಶ್ಚರನ ಜನ್ಮದಿನ ಇದೇ ಮೇ 26ರಂದು ನಡೆಯಲಿದೆ. ಯಾಕಪ್ಪ ಇಷ್ಟು ಬೇಗನೆ ಈ ವಿಡಿಯೋ ಮಾಡ್ತಿದ್ದೀನಿ ಅಂದ್ರೆ ನಿಜಕ್ಕೂ ಈ ವರ್ಷ ಈ ದಿನ ಅತ್ಯಂತ ಫಲಪ್ರದವಾಗಿರುವಂಥದ್ದು. ಹಾಗೆ ಸಾಡೆಸಾತಿಗೆ ಮುಕ್ತಿ ನೀಡುವ ಸುದಿನವೂ ಹೌದು. ಹಾಗಾಗಿ ಎಲ್ಲರಿಗೂ ಆ ಭಗವಂತ ಒಳ್ಳೆಯದನ್ನ ಮಾಡಲಿ ಅನ್ನೋ ಉದ್ದೇಶ ನಮ್ಮದು. ಜ್ಯೋತಿಷ್ಯ ಶಾಸ್ತ್ರ ಕೂಡ ಇದನ್ನೇ ಹೇಳುತ್ತೆ. ಶನಿ ಜಯಂತಿಯನ್ನ ಶ್ರೀ ಶನೈಶ್ಚರ ಜನ್ಮದಿನ ಅಂತಲೂ ಕರೀತಾರೆ. ಶನಿದೇವನನ್ನ ನ್ಯಾಯದೇವತೆ ಎಂದು ಮಾತ್ರವಲ್ಲ, ಆತನನ್ನ ಸೌರಿ, ಮಂದ, ನೀಲ, ಯಮ, ಕಪಿಲಾಕ್ಷ, ಛಟ, ಸುನು ಎಂಬಿತ್ಯಾದಿ ವಿವಿಧ ಹೆಸರುಗಳಿಂದ ಕರೆಯಲಾಗತ್ತೆ. ವೈದಿಕ ಜ್ಯೋತಿಷ್ಯದ ಪ್ರಕಾರ ಶನಿದೇವನು ಮಕರ ಮತ್ತು ಕುಂಭ ರಾಶಿಗಳ ಅಧಿಪತಿ. ವಾಸ್ತವವಾಗಿ ರಾಶಿ ಚಕ್ರದಾದ್ಯಂತ ಅವನ ನಿಧಾನ ಚಲನೆಯು ಅವನ ಹೆಸರಿನ ಶನೈಶ್ಚರದಲ್ಲಿ ಪ್ರತಿಫಲಿಸುತ್ತೆ. ಅಂದರೆ ನಿಧಾನವಾಗಿ ಚಲಿಸುವ ಜೊತೆಗೆ ಇದು ಒಬ್ಬರ ಜೀವನದ ಮೇಲೆ ಆಳವಾದ ಪ್ರಭಾವವನ್ನು ಬೀರುತ್ತೆ ಎಂದು ನಂಬಲಾಗಿದೆ. ವಿಶೇಷವಾಗಿ ಶನಿ ಸಾಡೆಸಾತಿ ಅಂದರೆ 7.5 ವರ್ಷ ಒಬ್ಬ ವ್ಯಕ್ತಿಯನ್ನ ಒಂದಿಲ್ಲೊಂದು ಕಾರಣಗಳಿಂದ ಹೆಗಲೇರುತ್ತಾನೆ. ಚಿಕ್ಕ ಹಸುಗುಸನ್ನು ಬಿಡೋದಿಲ್ಲ. ಆದರೆ ಹೋಗುವಾಗ ಒಬ್ಬ ಧೀಮಂತ ವ್ಯಕ್ತಿಯನ್ನಾಗಿಯೇ ಮಾಡಿ ಹೋಗ್ತಾನೆ. ತಾಳ್ಮೆ ಕಳೆದುಕೊಂಡವರನ್ನ ಹಿಂಡಿ ಹಿಪ್ಪೆ ಮಾಡ್ತಾನೆ. ಧೈರ್ಯ, ವ್ಯಕ್ತಿಯ ತಾಳ್ಮೆ, ಬುದ್ಧಿವಂತಿಕೆ ಮತ್ತು ಶಕ್ತಿಯಿಂದ ಸವಾಲುಗಳನ್ನು ಎದುರಿಸುವ ಸಾಮರ್ಥ್ಯವನ್ನು ಪರೀಕ್ಷಿಸ್ತಾನೆ. ಶನಿದೇವ ಕಾರಣವಿಲ್ಲದೆ ಶಿಕ್ಷಿಸುವುದಿಲ್ಲ. ಆತ ಕಲಿಸ್ತಾನೆ, ಸರಿಪಡಿಸ್ತಾನೆ ಮತ್ತು ಅಂತಿಮವಾಗಿ ನಮ್ಮನ್ನ ಸದಾಚಾರದ ಕಡೆಗೆ ಮಾರ್ಗದರ್ಶನ ಮಾಡ್ತಾನೆ. ವಾಸ್ತವವಾಗಿ ಅವನ ಅನುಗ್ರಹವು ಅವನ ಪರೀಕ್ಷೆಗಳಷ್ಟೇ ಶಕ್ತಿಶಾಲಿಯಾಗಿರ್ತವೆ. ಶನಿದೇವನ ಆಶೀರ್ವಾದದಿಂದ ಬಡವ ಕೂಡ ರಾಜನ ಸ್ಥಾನಕ್ಕೆ ಏರ್ತಾನೆ. ಇನ್ನು ಈ ಬಾರಿಯ ಶನಿ ಜಯಂತಿ ಅತ್ಯಂತ ಮಹತ್ವದಾಗಿದೆ. ಈ ಪವಿತ್ರ ದಿನದಂದು ಶನಿದೇವನನ್ನ ನಿಷ್ಠೆ ಮತ್ತು ಭಕ್ತಿಯಿಂದ ಪೂಜಿಸುವವರು ಅವನ ರಕ್ಷಣೆಯನ್ನ ಪಡೆಯುವುದಲ್ಲದೆ ಅವರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನ ಕಾಣ್ತಾರೆ. ನಂಬಿಕೆ, ತಾಳ್ಮೆ ಮತ್ತು ಪರಿಶ್ರಮದ ಮೂಲಕ ಶನಿದೇವನ ಮಾರ್ಗದರ್ಶನದಲ್ಲಿ ಅವನ ಸವಾಲುಗಳನ್ನು ಎದುರಿಸಿ ಯಶಸ್ಸಿನ ಮೆಟ್ಟಿಲುಗಳಾಗಿ ಪರಿವರ್ತಿಸಿಕೊಳ್ತಾರೆ. ಹಿಂದೂ ಪಂಚಾಂಗದ ಪ್ರಕಾರ ಶನಿ ಜಯಂತಿಯು ಜ್ಯೇಷ್ಠ ಮಾಸದ ಅಮಾವಾಸ್ಯೆ ಎಂದು ಬರುತ್ತೆ. ಹೀಗಾಗಿ 2025ರಲ್ಲಿ ಅದು ಮಂಗಳವಾರ ಮೇ 27, 2025ರಂದು ಬರುತ್ತೆ. ಆದರೂ ಅಮಾವಾಸ್ಯೆ ತಿಥಿಯು ಮೇ 26, 2025ರಂದು ಮಧ್ಯಾಹ್ನ 12 ಗಂಟೆ 11 ನಿಮಿಷಕ್ಕೆ ಪ್ರಾರಂಭವಾಗಿ ಮೇ 27ರಂದು ಬೆಳಗ್ಗೆ 8 ಗಂಟೆ 31 ನಿಮಿಷಕ್ಕೆ ಕೊನೆಗೊಳ್ಳುತ್ತೆ. ಇನ್ನು ಭಕ್ತರು ಈ ದಿನದಂದು ಶನಿದೇವರಿಗೆ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸುವುದು, ಮಂತ್ರಗಳನ್ನು ಪಠಿಸುವುದು ಮತ್ತು ಪೂಜೆಗಳನ್ನು ಸಲ್ಲಿಸುವುದು, ಜೊತೆಗೆ ಕಪ್ಪೆಳ್ಳು, ಕಪ್ಪು ಬಟ್ಟೆ, ಸಾಸಿವೆ ಎಣ್ಣೆ ಇತ್ಯಾದಿಗಳನ್ನು ಅರ್ಪಿಸುತ್ತಾರೆ. ಮಾತ್ರವಲ್ಲ, ತನು ಮನದಿಂದಲೂ ಶರಣಾಗುವುದು ಭಕ್ತರ ನಂಬಿಕೆ. ಈ ದಿನ ಉಪವಾಸ ವ್ರತಾಚರಣೆ ಮಾಡಿದ್ದೇ ಆದಲ್ಲಿ ಸಕಲವೂ ಪ್ರಾಪ್ತಿಯಾಗುತ್ತೆ ಎಂಬ ನಂಬಿಕೆ ಇದೆ.
ಅಲ್ಲದೆ ಈ ದಿನ ಹಣೆಗೆ ಕಪ್ಪು ತಿಲಕವನ್ನ ಲೇಪ ಮಾಡಿಕೊಳ್ಳಬೇಕು. ಆ ತಿಲಕವನ್ನ ತಯಾರಿಸುವ ವಿಧಾನ ಅಂದ್ರೆ ಎಳ್ಳೆಣ್ಣೆ, ಮನೆಯಲ್ಲಿರುವ ಸಾಸಿವೆ, ಸ್ವಲ್ಪ ತುಪ್ಪ, ತುಪ್ಪಕ್ಕೆ ಸ್ವಲ್ಪ ಸಕ್ಕರೆ ಮತ್ತು ಉಪ್ಪನ್ನ ಮಿಶ್ರ ಮಾಡಿ ಕರ್ಪೂರವಿಟ್ಟು ದಹಿಸಬೇಕು. ನಂತರ ಸಂಪೂರ್ಣ ಉರಿದ ನಂತರ ಸಿಗುವ ಕಪ್ಪು ಮಸಿಯನ್ನ ಒಂದು ಚಿಕ್ಕ ತಟ್ಟೆಯಲ್ಲಿ ಹರಡಿ ಪ್ರತಿನಿತ್ಯ ಬೆಳಗ್ಗೆ 7 ದಿನಗಳ ಕಾಲ ಲೇಪಿಸಿಕೊಳ್ಳುತ್ತಾ ಬಂದರೆ ನಿಮ್ಮ ಮನೆ ಹಾಗೂ ಕುಟುಂಬದ ಮೇಲಿರುವ ದೃಷ್ಟಿದೋಷ, ನಕಾರಾತ್ಮಕ ಶಕ್ತಿಗಳೆಲ್ಲವೂ ಸಂಪೂರ್ಣ ಮಂಗಮಾಯವಾಗುತ್ತೆ. ಅಲ್ಲದೆ ಶನಿದೇವನ ಕೃಪೆ ಸಿಗುತ್ತೆ. ಒಂದು ವಿಶೇಷ ಸೂಚನೆ, ಪ್ರತಿನಿತ್ಯ ಮುಂಜಾನೆ 5 ಗಂಟೆಯಿಂದ 6 ಗಂಟೆಯ ಒಳಗೆ ಶುಭ್ರವಾಗಿ 7 ದಿನಗಳ ಕಾಲ ದೀಪವನ್ನು ಹಚ್ಚಿ ನಂತರ ಈ ಲೇಪವನ್ನು ಹಾಕಿಕೊಳ್ಳಬೇಕು. ಹಾಗೆ ಸ್ತ್ರೀಯರಾದರೆ ಕಪ್ಪು ಎಳ್ಳನ್ನ ಮತ್ತು ಸಾಸಿವೆಯನ್ನ ಸೆರಗಿಗೆ ಕಟ್ಟಿಕೊಳ್ಳಬೇಕು. ಗಂಡು ಮಕ್ಕಳಾದರೆ ನಿಮ್ಮ ಎಡಗಾಲಿನ ಪಾದದ ಮೇಲೆ 9 ಸಂಖ್ಯೆಯನ್ನ ಆ ಕಪ್ಪು ಮಸಿಯಲ್ಲೇ ಬರೆದುಕೊಳ್ಬೇಕು. ಇನ್ನು ಈ ದಿನ ಹವನ, ಹೋಮ ಮತ್ತು ಯಜ್ಞಾದಿಗಳನ್ನ ಮಾಡುವವರಿಗೂ ಶುಭ ದಿನ. ವಾಸ್ತವವಾಗಿ ಶನಿ ಜಯಂತಿಯ ಸಂದರ್ಭದಲ್ಲಿ ನಡೆಯುವ ಪ್ರಮುಖ ಆಚರಣೆಗಳೆಂದರೆ ಶನಿ ತೈಲಾಭಿಷೇಕ ಮತ್ತು ಶನಿ ಶಾಂತಿ ಪೂಜೆ. ಈ ದಿನದಂದು ಜಾತಕದಲ್ಲಿ ಸಾಡೆ ಸಾತಿ ಇದ್ದರೆ ಶನಿ ತೈಲಾಭಿಷೇಕ ಮತ್ತು ಶಾಂತಿ ಪೂಜೆಯನ್ನ ಮಾಡಿಸಿ ಸಂಕಲ್ಪ ಮಾಡಿಕೊಳ್ಬೇಕು. ಆ ಸಂಕಲ್ಪ ಅಂದ್ರೆ, ಇಂತಿಷ್ಟು ದಿನದೊಳಗೆ ನನ್ನ ಸಮಸ್ಯೆ ಕಡಿಮೆಯಾದ್ರೆ 11 ಜನ ಬಡ ಬಗ್ಗರಿಗೆ ವಸ್ತ್ರವೋ, ಚಪ್ಪಲಿಯೋ ಅಥವಾ ದಿನಸಿ ಸಾಮಗ್ರಿಗಳನ್ನ ದಾನ ಮಾಡುತ್ತೇನೆ ಎಂದು ಸಂಕಲ್ಪವನ್ನು ಮಾಡಿಕೊಳ್ಳಬೇಕು. ಇದಾದ ಕೇವಲ 28 ದಿನದೊಳಗೆ ನಿಮಗೆ ಖಂಡಿತವಾಗಿಯೂ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಉನ್ನತಿ ಪ್ರಾಪ್ತಿಯಾಗುತ್ತಾ ಹೋಗುತ್ತೆ. ನಿಮ್ಮ ದೇಹದಲ್ಲಿನ ಆಲಸ್ಯ ಮಾಯವಾಗಿ ಹೊಸ ಚೈತನ್ಯ ನಿಮ್ಮದಾಗತ್ತೆ. ನಿಮಗೂ ಆ ಶಕ್ತಿ ಸಂಚಯದ ಅನುಭವವಾಗುತ್ತೆ. ಈ ದಿನ ಏನು ಮಾಡಬಾರದು ಅಂದ್ರೆ ಮದ್ಯ ಸೇವಿಸಬಾರದು, ಜೂಜಾಟ ಮತ್ತಿತರ ಅಕ್ರಮ ಚಟುವಟಿಕೆಗಳಲ್ಲಿ ಭಾಗಿಯಾಗಬಾರದು, ಮಾಂಸಾಹಾರ ಸೇವಿಸಿದ್ರೆ ಮೈ ಜಡವಾಗತ್ತೆ. ಈ ದಿನ ಸದಾಚಾರದ ಮಾರ್ಗವನ್ನು ಅನುಸರಿಸಲು ಪ್ರಯತ್ನಿಸಬೇಕು. ಈ ದಿನ ಉಪವಾಸ ವ್ರತ ಕೈಗೊಂಡ್ರೆ ಉತ್ತಮ. ಈ ದಿನದ ಪೂಜೆಯು ಯಶಸ್ಸು ಮತ್ತು ಪರಿಹಾರಕ್ಕಾಗಿ ಶನಿದೇವನ ಆಶೀರ್ವಾದವನ್ನು ಆಹ್ವಾನಿಸುತ್ತೆ. ಎರಡನೆಯದಾಗಿ ಸಾಡೆ ಸಾತಿ ಸಮಯದಲ್ಲಿ ಪ್ರಾರ್ಥನೆಗಳು ನಕಾರಾತ್ಮಕ ಪರಿಣಾಮಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡ್ತವೆ. ಕೊನೆಯದಾಗಿ ಈ ದಿನ ಉಪವಾಸ ಮಾಡಿ ದೇವಾಲಯಕ್ಕೆ ಭೇಟಿ ನೀಡಿದರೆ ಅತ್ಯಂತ ಶುಭಪ್ರದವೆಂದು ನಂಬಿಕೆ ಇದೆ. ಇನ್ನು ಈ ದಿನ ಆಚರಿಸಬೇಕಾದಂತಹ ಪದ್ಧತಿ ಅಂದ್ರೆ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅಶ್ವತ್ಥ ಮರಕ್ಕೆ ನೀರೆರೆದು ಬುಡದಲ್ಲಿ ದೀಪವನ್ನು ಹಚ್ಚಬೇಕು. ಅದು ಸಂಜೆ ಅಥವಾ ಬೆಳಗ್ಗೆ. ನಂತರ ದೇವಸ್ಥಾನಕ್ಕೋ ಅಥವಾ ಆಶ್ರಮಗಳಿಗೋ ಒಂದು ಅಶ್ವತ್ಥ ಗಿಡವನ್ನ ದಾನ ನೀಡಬೇಕು. ಇದಲ್ಲದೆ ಪುಣ್ಯವನ್ನ ಗಳಿಸಲು ಕಪ್ಪು ಬಟ್ಟೆ, ಕಪ್ಪು ಎಳ್ಳು ಮತ್ತು ಸಾಸಿವೆ ಎಣ್ಣೆಯನ್ನ ದಾನ ಮಾಡಬೇಕು. ಇದರ ಜೊತೆಗೆ ಕಪ್ಪು ಎಳ್ಳು ಬೆರೆಸಿದ ನೀರಿನಿಂದ ಶಿವನಿಗೆ ಅಭಿಷೇಕವನ್ನ ಮಾಡಬೇಕು. ಈ ದಿನ ಬೆಳಗ್ಗೆ ಸ್ನಾನದ ನಂತರ ಶನಿ ದೋಷ ಪರಿಹಾರಕ್ಕಾಗಿ ಶನಿ ಮಂತ್ರಗಳನ್ನ 108 ಸಾರಿ ಜಪಿಸಿ ತುಟಿ ಅಲುಗಾಡಿಸಬಾರದು, ಕಣ್ಣು ಮುಚ್ಚಬಾರದು. ಇದಾದ ನಂತರ ಒಂದು ಬಟ್ಟಲು ಸಾಸಿವೆ ಎಣ್ಣೆಯನ್ನ ಕೈಯಲ್ಲಿ ಹಿಡಿದು ಸಂಪೂರ್ಣವಾಗಿ ಶನಿದೇವನನ್ನ ಭಕ್ತಿಯಿಂದ ನೆನೆದು ನಿಮ್ಮ ಅಭೀಷ್ಟಗಳೆಲ್ಲವೂ ಈಡೇರಲೆಂದು ಪ್ರಾರ್ಥಿಸಿ ಆ ಬಟ್ಟಲು ಎಣ್ಣೆಯನ್ನ ಶನಿ ದೇವಸ್ಥಾನಕ್ಕೆ ದಾನ ನೀಡಬೇಕು. ಇಷ್ಟು ಪದ್ಧತಿಯನ್ನ ನೀವು ಮಾಡಿದ್ದೇ ಆದಲ್ಲಿ ಖಂಡಿತವಾಗಿಯೂ ಈ ವರ್ಷದಲ್ಲೇ ನಿಮ್ಮ ಇಷ್ಟಾರ್ಥಗಳು ಫಲಿಸಿಯೇ ತೀರುತ್ತೆ. ಸಾಡೆ ಸಾತಿಯಿಂದ ಮುಕ್ತಿ ಸಿಗುತ್ತೆ. ಮಾತ್ರವಲ್ಲ, ಮದುವೆಯಾಗದೆ ಇರುವವರಿಗೂ, ಸಾಲ ಬಾಧೆಯಿಂದ ಬಳಲುವವರಿಗೂ, ಹೊಟ್ಟೆ ಸಮಸ್ಯೆ, ತಲೆನೋವು, ಕೈಕಾಲು ನೋವು, ವಿಪರೀತ ಕೋಪ ಮುಂತಾದ ಆರೋಗ್ಯ ಸಮಸ್ಯೆಗಳೆಲ್ಲವೂ ಸಂಪೂರ್ಣವಾಗಿ ಗುಣಮುಖವಾಗತ್ತೆ. ಆ ಶನೈಶ್ಚರನ ಕೃಪೆ, ಆಶೀರ್ವಾದ, ರಕ್ಷಣೆ ನಿಮ್ಮ ಮನೆ ಮಂದಿಗೆ ಸದಾ ಕಾಲವಿರುತ್ತೆ. ವಿಶೇಷ ಸೂಚನೆ, ಯಾವುದೇ ಕೆಲಸ ಕಾರ್ಯಗಳನ್ನ ವಿಳಂಬ ಮಾಡಬೇಡಿ. ಶ್ರದ್ಧೆಯಿಂದ ಅದನ್ನ ಪೂರ್ಣ ಮಾಡಿ. ಯಾಕಂದ್ರೆ ಈ ಸಮಯದಲ್ಲಿ ಉದಾಸೀನತೆ ನೀಡಿ ಪರೀಕ್ಷಿಸುತ್ತಾನಂತೆ ಶನಿದೇವ. ಈ ಪರೀಕ್ಷೆಯಲ್ಲಿ ಗೆದ್ದರೆ ಜೀವನದಲ್ಲಿ ಸೋಲೇ ಇಲ್ಲ. ಸರ್ವರಿಗೂ ಸನ್ಮಂಗಳವಾಗಲಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.